ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇಲ್ಲ, ನಮ್ಮದು ಇವತ್ತು ಮ್ಯಾರೇಜ್ ಆ್ಯನಿವರ್ಸರಿ, ಫಸ್ಟ್ ಮ್ಯಾರೇಜ್ ಆ್ಯನಿವರ್ಸರಿ. ಹಾಗಾಗಿ ನಮ್ಮದು ಈ 1 ಇಯರಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳಿ ನಮ್ಮ ಮೆಮೊರೀಸನ್ನು ರೀಕಾಲ್ ಮಾಡುವ ಅಂತ ಅಂದ್ಕೊಂಡಿದ್ದೇವೆ. ಹಾಗೆ ಒಂದು ಎಂಗೇಜ್ಮೆಂಟ್ ಆದಮೇಲೆ ಮ್ಯಾರೇಜ್ 2 ತಿಂಗಳಾದಮೇಲೆ ಅಂತ ಹೇಳಿ ಫಿಕ್ಸ್ ಮಾಡಿದರು, ಸೆಪ್ಟೆಂಬರಲ್ಲಿ ಅಂತ ಹೇಳೋದಕ್ಕೆ. ಯಾಕಂದರೆ ಸೆಪ್ಟೆಂಬರಲ್ಲಿ ಇಟ್ಟದ್ದು ಹೋಣಿ ಇದ್ದಾರಲ್ಲ, ಅವರು ಡೆಲಿವರಿ ಆಗೋದು ಅಕ್ಟೋಬರಲ್ಲಿ ಅಂತ ಇತ್ತು. ಅದಕ್ಕೆ ಅವರಿಗೆ ಸಹ ಬರಲಿಕ್ಕೆ ಆಗ್ಬೋದು ಆ ಟೈಮಲ್ಲಿ ಅಂತ ಅಂದ್ಕೊಂಡು ಮ್ಯಾರೇಜನ್ನು ಫಿಕ್ಸ್ ಮಾಡಿತ್ತು. ಆದರೆ ಅವ್ರದ್ದು ಡೆಲಿವರಿ ನಮ್ಮದು ಮ್ಯಾರೇಜ್ ಆಗಿ ರಿಸೆಪ್ಷನ್ ಆಗಿ ಅದರ ನೆಕ್ಸ್ಟ್ ಡೇ ಡೆಲಿವರಿ ಆಗಿದೆ. ಹಾಗೆ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಒಂದು ಆಗ್ತಿತ್ತು, ಯಾಕಂದರೆ ಇಲ್ಲಿ ನೀರು ಕೂಡ ಜಾಸ್ತಿ ಇತ್ತು ಹೊಳೆಯಲ್ಲಿ. ಹೊಳೆ ದಾಟಿ ಅಂತೂ ಸಾಧ್ಯ ಇರಲಿಲ್ಲ ಬರಲಿಕ್ಕೆ. ಮತ್ತು ಮೇಲೆ ಇನ್ನೊಂದು ರೋಡಿಂದ ಬರ್ತೇವಲ್ಲ, ಅದು ತುಂಬ ಜಾರುದು, ಸ್ಲಿಪ್ಪರಿ. ಮತ್ತು ರೋಡಲ್ಲಿ ಇಳಿದು ಹತ್ತುವಾಗ ಅವರಿಗೆ ಆಗಲ್ಲ ಅಂತ ಹೇಳಿ ಅವ್ರು ಬರಲ್ಲ ಅಂತ ಆಯಿತು. ಮತ್ತು ಹೇಗೋ ಅವ್ರು ರಿಸೆಪ್ಷನ್ಗೆ ಬರ್ತಾರೆ ಅಂತ ಎನಿಸಿದ್ವಿ. ಆದರೆ ರಿಸೆಪ್ಷನ್ಗೆ ಸಹ ಅವ್ರಿಗೆ ಬರಲಿಕ್ಕಾಗಲಿಲ್ಲ. ಇವ್ರದ್ದು ಹಳದಿದು ಪ್ರೋಗ್ರಾಮ್ ಇತ್ತಲ್ಲ, ಹಳದಿದು ಪ್ರೋಗ್ರಾಮಲ್ಲಿ ಅವ್ರು ಸ್ವಲ್ಪ ವರ್ಕ್ ಮಾಡಿ ಜಾಸ್ತಿಯಾಗಿ ಪೇಯ್ನ್ ಸ್ಟಾರ್ಟ್ ಆಗಿ ಅಡ್ಮಿಟ್ ಆದರು. ನಾವು ಅಂದ್ಕೊಂಡ್ವಿ ಅಡ್ಮಿಟ್ ಆದರೆ ಒಂದು ದಿವಸ ರೆಸ್ಟ್ ಮಾಡಿ ಮ್ಯಾರೇಜ್ ಬರಲಿಕ್ಕಿಲ್ಲ, ರಿಸೆಪ್ಷನ್ಗೆ ಬರ್ತಾರೆ ಅಂತ ಅನಿಸಿದ್ವಿ. ಯಾಕಂದರೆ ಅವರು ತುಂಬ ಡ್ರೀಮ್ ಇಟ್ಕೊಂಡಿದ್ರು ಇವ್ರದ್ದು ಮದುವೆ ಬಗ್ಗೆ. ಅಂದರೆ ಅವರು ಜವಳಿ ಪರ್ಚೇಸ್ಗೆ ಸಹ ಅವರೇ ಬಂದಿದ್ದರು. ಮತ್ತು ಎಲ್ಲ ಕೂಡ ನನಗೆ ಸಹ ಒಂದು ಬ್ಲೌಸಿಂದ ಹಿಡಿದು ಸಾರಿಂದ ಎಲ್ಲ ಕೂಡ ಅವರೇ. ಅಂದರೆ ನನಗೆ ಸಾರಿದ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ, ಸಾರಿ ಉಡಲಿಕ್ಕೆ ಸಮೇತ ಬರ್ತಿರಲಿಲ್ಲ. ಅವ್ರ ಹತ್ರನೆಲ್ಲ ಕೇಳ್ತಿದ್ದೆ. ಅಂದರೆ ಫ್ರಂಟ್ ಎಷ್ಟು ಡೀಪ್ ಇಡಬೇಕು, ಬ್ಯಾಕ್ ಎಷ್ಟು ಇಡಬೇಕು, ಕೈ ಎಷ್ಟು ಉದ್ದ ಇಡಬೇಕು, ಲೆಂತ್, ಪ್ರತಿಯೊಂದು ಅವ್ರು ನಂಗೆ ಮೆಸೇಜ್ ಮಾಡಿ ಕೇಳ್ತಿದ್ರು, ವಾಯ್ಸ್ ಹಾಕ್ತಿದ್ರು. ಹಾಗೆ ಅವ್ರು ಬರ್ತಾರೆ ಅಂತ ಒಂದು ನನಗೆ ಆಸೆ ಇತ್ತು. ಅಂದರೆ ಅವರು ಒಂಥರ ಅಲ್ಲಿ ನನಗೆ ಬೆಸ್ಟ್ ಫ್ರೆಂಡ್ ಆತ, ಅಶ್ವಿನಿ ಹೋಣಿ. ಅವರು ರಿಸೆಪ್ಷನ್ಗಾದರೂ ಬರ್ತಾರೆ ಅಂತ ಎನಿಸಿದ್ವಿ ಮದುವೆಯಲ್ಲಿ. ಆದರೆ ಮದುವೆ ಮುಗಿಸಿ ಹೋಗ್ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿದಾಯ್ತು. ನಾನು ಕೂಡ ಅಳ್ತಿದ್ದೇನೆ, ಅವ್ರು ಕೂಡ ಅಳ್ತಿದ್ದಾರೆ. ಅಂದರೆ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಂದು ಫೀಲ್, ಅವ್ರು ಬರ್ತಾ ಇಲ್ಲ ಅಂಥೇಳಿ ನನಗೊಂದು ಫೀಲ್. ಮದುವೆ ಆಗಿ ರಿಸೆಪ್ಷನ್ಗೆ ಬರಲಿಕ್ಕಿಲ್ಲ, ಇನ್ನೂ ಬರೋದಿಲ್ಲ ಅಂತ ಆಯಿತು. ರಿಸೆಪ್ಷನ್ ಆಗಿ ನೆಕ್ಸ್ಟ್ ಡೇ ಹೇಳ್ತಾರೆ ಇವತ್ತು ಡೆಲಿವರಿ ಆಗ್ತದೆ ಅಂಥೇಳಿ. ನಮ್ಮದು ರಿಸೆಪ್ಷನ್ ಆಗಿ ನಾವು ಮನೆಗೆ ಬಂದು ರೆಸ್ಟ್ ಎಲ್ಲ ಮಾಡಿ ಅದರ ನೆಕ್ಸ್ಟ್ ಡೇ ಅವರು ಡೆಲಿವರಿ ಕೂಡ ಆಗಿದ್ದಾರೆ. ನಾವು ಮತ್ತೆ ಮನೆಯಿಂದ ಎಲ್ಲರೂ ಕೂಡ ಹೋದ್ವು ಹಾಸ್ಪಿಟಲಿಗೆ, ಉಡುಪಿಗೆ ಅಲ್ಲ, ಅದರಲ್ಲಿ ಮಣಿಪಾಲ ಹಾಸ್ಪಿಟಲಲ್ಲಿ ಇದ್ದದ್ದು. ಮತ್ತು ಹೋಗಿ ಅವರನ್ನೆಲ್ಲ ನೋಡಿ ಮಾತಾಡೆಲ್ಲ ಬಂದದ್ದು. ಅಂದರೆ ಎಷ್ಟು ಕಷ್ಟ ಅಂತ ಹೇಳಿದರೆ, ಅಂದರೆ ನಾವು ಇನ್ನೂ ಸೆಟ್ ಆಗಬೇಕು ಆ ಮನೆಗೆ ಹೋಗಿ. ಅವ್ರದ್ದು ಡೆಲಿವರಿ ಆಗಿದೆ, ಮತ್ತು ಅವರನ್ನು ಹೋಗಿ ಮಾತಾಡ್ಸೆಲ್ಲ ಬಂದು ಅವರಲ್ಲೆಲ್ಲ ರಿಕವರಿ ಆಗಿ ಮತ್ತೆ ಮನೆಗೆ ಬಂದರು. ಅದರ ನೆಕ್ಸ್ಟ್ ಡೇ ನನಗೆ ಜೋರು ಜ್ವರ. ನಾವು ಇಲ್ಲಿ ಬರಬೇಕಿತ್ತು, ಅಲ್ಲಿ ಹೋಣಿ ಡೆಲಿವರಿ ಆಗಿದ್ದಾರೆ. ಅಂದರೆ ಅಪ್ಪನ ಮನೆಯಲ್ಲಿ ಒಂದು ಆರತಿ ಅಂತ ಇರ್ತಾರೆ, ಆರತಿ ಮಾಡಲಿಕ್ಕೆ ಯಾರಾದರೂ ಮುತ್ತೈದೆ ಇರಬೇಕಾಯ್ತಾ. ನಮ್ಮ ಮನೆಯಲ್ಲಿ ಮದುವೆಗೆ ಎಲ್ಲರೂ ಸಹ ಹೋಗಿ ಆಗಿದೆ. ನಾನು ಯಾರದನ್ನಂತ ಹೇಳಲಿ ಅಂತ, ದೊಡ್ಡ ಅಕ್ಕನಿಗೆ ಆಗೋದಿಲ್ಲ. ಮತ್ತು ನನ್ನ ಹಸ್ಬೆಂಡ್ ಮನೆಯವರೇ ಆರತಿ ಮಾಡಿದ್ದು ನಮ್ಮ ಮನೆಯಲ್ಲಿ ಬಂದು. ಹಾಗೆ ತುಂಬ ಕನ್ಫ್ಯೂಷನ್ಸ್ ಎಲ್ಲ ಇತ್ತು ಮದುವೆ ಆದಮೇಲೆ. ಮತ್ತು ನನಗೆ ಇಲ್ಲಿ ಒಂದು 10 ದಿವಸ ಆದಮೇಲೆ ಇಲ್ಲಿ ಬಂದು ಮತ್ತೆ ಸೆಟ್ಲ್ ಆದೆಲ್ಲ, ಆವಾಗ ಸ್ಟಾರ್ಟ್ ಮಾಡು. ನಮ್ಮದಂದರೆ ಹಳದಿ ಮುಗಿಸಿ ಅವತ್ತೇ ಈವ್ನಿಂಗ್ ನಾವು ಹೊರಡಬೇಕಿತ್ತು. ಹಾಗೆ ಇವಳ ಹತ್ರ ಮುಂಚೆನೇ ಹೇಳಿದ್ದೆ ನಾನು, ಅಲ್ಲಿ ಒಂದು ರೂಮ್ ಎಲ್ಲ ಬುಕ್ ಮಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ. ಹಾಗೆ ದೇವಸ್ಥಾನದ ಕೆಲವು ರೂಮ್ಸ್ ಇರ್ತದಲ್ಲ ಸುಮಾರು, ಅಲ್ಲಿ ನಮಗೆ ಇವಳು ಬುಕ್ ಮಾಡಿ ಇಟ್ಟಿದ್ಲು ಅದನ್ನು. ಹಾಗೆ ನಾವು ಹಳದಿ ಮುಗಿಸಿ ಸಂಜೆ ಈವ್ನಿಂಗ್ ಹೊರಟಿದ್ವಿ. ಹಾಗೆ ಮತ್ತೆ ಅಲ್ಲಿ ಬಂದು ರಾತ್ರಿ ಸ್ಟೇ ಆಗಿ ಮತ್ತು ಅಲ್ಲಿ ದೇವಸ್ಥಾನಕ್ಕೆ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ನೈಟ್ ಅಲ್ಲಿ ಊಟ ಮಾಡಿ ಎಲ್ಲ ಮತ್ತು ಅಲ್ಲಿ ಸ್ಟೇ ಆಗಿ ಮತ್ತು ಅರ್ಲಿ ಮಾರ್ನಿಂಗು ಇಲ್ಲಿಗೆ ಬಂದದ್ದು ಮನೆಗೆ. ಇಲ್ಲಿ ಅಂದರೆ ಮನೆಯಲ್ಲಿ ಮದುವೆ ಆದದಲ್ಲ. ಹಾಗೆ ಅಪ್ಪ ಮುಂಚೆ ಹೇಳಿದರು ಅವರನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿ, ಅವ್ರು ಇಲ್ಲೇ ನಿಲ್ಲಿ, ಇಲ್ಲೆಲ್ಲ ಬಿಸಿನೀರೆಲ್ಲ ಇರ್ತದಲ್ಲ ಸ್ನಾನಕ್ಕೆ ಅಂತ. ಇವ್ರು ಮಾತ್ರ ಇಲ್ಲ, ಅದು ಹುಡುಗನ ಮನೆಯವ್ರು, ನಾವು ಶಾಸ್ತ್ರ ಹಾಗೆ ಹೀಗೆ ನಾವು ಅಲ್ಲೇ ಇರ್ತೇವೆ ಅಂತೇಳಿ ಅಲ್ಲಿ ಚಂಡಿ ನೀರೆಲ್ಲ ಸ್ನಾನ ಮಾಡಿದ್ರಂತೆ. ಬಿಸಿ ಮಾಡಿದ್ವಿ, ಬಿಸಿ ಇತ್ತು
ಆದರೆ ರೂಮಲ್ಲಿ ಬಿಸಿ ಇರೋದು ಸಿಗೋದಿಲ್ಲ ಅಂತ ನಂಗೆ ಮುಂಚೆ ಹೇಳಿದರು. ನಂಗೆ ಅಲ್ಲಿ ಒಬ್ಬರು ನಾವು ಮುಂಚೆ ಶಾಲೆಗೆ ಹೋಗ್ಬೇಕಾದ್ರೆ ಒಬ್ಬರು ಪರಿಚಯ ಇದ್ದರು, ಅಂದರೆ CC ಕ್ಯಾಮರಾ ಆಪ್ರೇಟ್ರ್ ಬೆಳ್ಳಿ ಅಣ್ಣ ಅಂತ ಹೇಳಿ. ಅವ್ರ ನಂಬರ್ ಇತ್ತು, ಅವ್ರನ್ನು ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೊಂದು ರೂಮ್ ಬುಕ್ ಮಾಡಿಸ್ಲಿಕ್ಕೆ ಹೇಳಿದೆ. ಅಂದರೆ ಇವ್ರು ಎಷ್ಟು ಜನ ಬರ್ತಾರೆ ಅದರ ಆಧಾರದ ಮೇಲೆ ಎಷ್ಟು ಜನ ನಿಲ್ಬೋದು ಒಂದು ರೂಮಲ್ಲಿ ಅಂತ ಕೇಳಿ, ಚಾಪೆ ಉಂಟಾ, ದಿಂಬುಂಟಾ, ಅದೇ ಉಂಟಾ, ಕಾಟ್ ಉಂಟಾ ಅಂತೆಲ್ಲ ಕೇಳಿ ಹೇಗೋ ಫಿಕ್ಸ್ ಮಾಡಿದ್ವು. ಅದೇ ಅವ್ರು ಮುಂಚೆ ಹೇಳಿದರು ಬಿಸಿನೀರು ಒಂದು ಬರೋದಿಲ್ಲ ಅಂತ. ಮತ್ತು ಇವರು ಇಂಡಕ್ಷನ್ ಒಲೆ ಉಂಟಲ್ಲ ಅದು ತಗೊಂಡು ಬಂದಿದ್ರಂತೆ ಅಲ್ಲ, ಇಂಡಕ್ಷನ್ ಸ್ಟವ್. ಅದರಲ್ಲಿ ಸಹ ಒಳ್ಳೆ ನೀರು ಬಿಸಿ ಆಗ್ತಿರ್ಲಿಲ್ಲ ಅಂತ ಹೇಳಿದರು ಕೆಲವರು ರಿಲೇಷನ್. ಇವರು ಬಿಸಿ ಉಂಟಂತ ಹೇಳಿದರು. ಆದರೆ ಮತ್ತೆ ಅವರು ಬೆಳಗ್ಗೆ ಬಂದು ನಮ್ದು ಇಲ್ಲಿ ಪ್ರೋಗ್ರಾಮ್ ಆದಾಗೆ, ನಂದು ಗೌರಿ ಪೂಜೆ ಆದಾಗೆ ಇವ್ರದ್ದು ಶಾಸ್ತ್ರ ಎಲ್ಲ ಮಾಡಿ ಮತ್ತೆ ಇಲ್ಲಿ ಎಲ್ಲ ಬಂದು ರೆಡಿಯಾಗಿ, ಮತ್ತೆ ಅದು ಸಹ ಅಷ್ಟೇ ಇವರಿಗೆ ಅಂತ ಹೇಳಿ ಸಪ್ರೇಟ್ ಬ್ಯೂಟಿಷಿಯನ್ನ ನಾನೇ ಬರಲಿಕ್ಕೆ ಹೇಳಿದ್ದೆ. ಅಂದರೆ ಇವರಿಗೆ ಅಲ್ಲ, ಇವ್ರದ್ದು ಅತ್ತಿಗೆ ಮತ್ತು ಅಕ್ಕ ಮತ್ತು ಫ್ಯಾಮಿಲಿಯಲ್ಲಿರೋರಿಗೆ ಹೆಂಗಸರಿಗೆಲ್ಲ ಮೇಕಪ್ ಮಾಡಲಿಕ್ಕೆ ಮತ್ತು ಸಾರಿ ಡ್ರೇಪಿಂಗ್ ಮಾಡಲಿಕ್ಕೆ, ಆಮೇಲೆ ಕೂದಲು ಅದು ಇದು ಅಂತೆಲ್ಲ ಉಂಟಲ್ಲ, ಅದಕ್ಕೋಸ್ಕರ ಮೇಕಪ್ಪಿಗೆ ಅಂತ ಹೇಳಿ ಒಬ್ಬರನ್ನು ಬರಲಿಕ್ಕೆ ಹೇಳಿದ್ದೆ. ಅವರಿಗೆ ಸಹ ದಾರಿ ಗೊತ್ತಿರಲಿಲ್ಲ. ನಾನು ಅಲ್ಲಿ ಗೌರಿ ಪೂಜೆ ಕೂತಿದ್ದಾನೆ, ಅವ್ರದ್ದು ಕಾಲ್ ಬರ್ತಾ ಉಂಟು. ನಾನು ಕಾಲ್ ಪಿಕ್ ಮಾಡಲಿಕ್ಕೂ ಅಲ್ಲ, ಅವರಿಗೆ ಹೇಳಲಿಕ್ಕೂ ಅಲ್ಲ, ರಸ್ತೆ ಗೊತ್ತಿಲ್ಲ ಅಲ್ಲ. ಅಂದರೆ ನಮ್ಮದು ತುಂಬ ಡೀಪ್ ಒಳಗೆ ಬಂದು ಮನೆಯೊಳಗೆ ಬರಬೇಕಲ್ಲ. ಅಂದರೆ ನಮ್ಮದು ಹಾಲ್ ಅಂತಾದರೆ ಆಲ್ಮೋಸ್ಟ್ ಎಲ್ರಿಗೂ ಲೊಕೇಶನ್ ಅಂತ ಕಳಿಸಿದ್ರೆ ಗೊತ್ತಾಗ್ತದೆ. ನಮಗೆ ಲೊಕೇಶನ್ ಸಹ ಹೋಗೋದಿಲ್ಲ, ನೆಟ್ವರ್ಕ್ ಇಲ್ಲದೆ. ಹೇಗೋ ಹುಡುಕಿಕೊಂಡು ಬಂದಿದ್ದಾರೆ. ಇವರು ಬಂದಾಗೆ ಅವ್ರು ಕೂಡ ತಲುಪಿದ್ರು. ಮತ್ತು ಹೇಗೊಂದು ಅದೊಂದು ಈಸಿ ಆಯಿತು. ಇಲ್ಲಾಂದರೆ ಅವರಿಗೆ ಮೇಕಪ್, ಅಂದರೆ ನನಗೆ ಬಂದ ಮೇಕಪ್ ಅವರು ಇದ್ದಾರಲ್ಲ, ಅವರದಕ್ಕೆ ಹೋಗೋದಿಲ್ಲ ಅಂತ ಮುಂಚೆ ಹೇಳಿದರು. ಯಾಕಂದರೆ ನನಗೆ ಹೆವಿ ಇರ್ತದಲ್ಲ, ನನಗೆ ಬೆಳಿಗ್ಗೆ 4 ಗಂಟೆಗೆ ಕೂರಿಸಿದ್ದಾರೆ. ಕೂದಲು ಒಣಗಿಸ್ಲಿಕ್ಕಿಂದ ಹಿಡಿದು ಇದ್ದದ್ದನ್ನೆಲ್ಲ ಹಚ್ಚಿ ಆಗೋಷ್ಟರಲ್ಲೇ 6:30 ಆಗಿದೆ. ನನಗೆ ಗೌರಿ ಪೂಜೆ ಕರಿತಿದ್ದಾರೆ, ಇವ್ರದ್ದು ಮೇಕಪ್ ಅಲ್ಲ, ಸಾರಿದು ಡ್ರೇಪಿಂಗೇ ಆಗಲಿಲ್ಲ. ಅಲ್ಲಿ ಹೊರಗಿಂದ ಬೈತಾ ಇದ್ದಾರೆ. ಯಾವಾಗಲೂ ಸಹ ಅಷ್ಟೇ, ನಿಮ್ಮ ಮದುವೆ ಫಂಕ್ಷನಲ್ಲಿ ಸಹ ಹೀಗೆ ಆಗಿದೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಮದುವೆ ಫಂಕ್ಷನಲ್ಲಿ ಸಹ ಎಲ್ಲರೂ ಹೇಳ್ತಾರೆ, ಮೇಕಪ್ ಅವ್ರದ್ದು ರೆಡಿಯೇ ಆಗಿರೋದಿಲ್ಲ, ಅಷ್ಟೊತ್ತಾಗೋ ಕರಿತಾ ಇರ್ತಾರೆ ಅಂತ. ಹಾಗೆ ಆಗಿತ್ತು ನಂದು ಕೂಡ. ಮತ್ತು ಹೇಗೋ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು. ಆಮೇಲೆ ಇವರು ಕೂಡ ಬಂದು ಎಲ್ಲ ಸೆಟ್ಟಾಗಿ ತಿಂಡೆಲ್ಲ ತಿಂದು ಸೆಟ್ಟಾಗಿ ಮತ್ತು ನಮ್ಮದು ಶಾಸ್ತ್ರಗಳು ಶುರು ಆಯಿತು. ಮತ್ತು ಒಂದು ಎಂತ ಗೊತ್ತುಂಟಾ, ಯಾರಾದರೂ ಇನ್ನೂ ಮದುವೆ ಆಗಲಿಕ್ಕೆ ಇದ್ದೀರಾ ಅಂದರೆ, ಸುಮಾರು ಜನ ಇರ್ತಾರೆ ನನ್ನ ಸಬ್ಸ್ಕ್ರೈಬರ್ಸ್ ನೋಡಿರುವವರು, ಅಥವಾ ಸಬ್ಸ್ಕ್ರೈಬರ್ ಅವ್ರದ್ದು ಮಕ್ಕಳು ಮದುವೆಗೆಲ್ಲ ಇದ್ದರೆ, ನಂದೊಂದು ಸಜೆಷನ್ ಇದು. ನನಗೆ ಸುಮಾರು ಸಮಯದಿಂದ ಹೇಳಬೇಕು ಅಂತ ಅನಿಸಿತ್ತು. ಈಗ ನಿಮ್ಮ ಕ್ಯಾಸ್ಟ್ ಅವ್ರದ್ದು ಮದುವೆ ಆಗ್ತದಲ್ಲ, ನೀವು ಮದುವೆಗಿಂತ ಮುಂಚೆ ಒಂದು ಸಲ ಆ ಮದುವೆನೊಮ್ಮೆ ನೋಡಿ ಆಯಿತಾ, ಹತ್ತಿರದಿಂದ ಹೋಗಿ. ಯಾಕಂದರೆ ನನಗೆ ಎಷ್ಟು ಕನ್ಫ್ಯೂಷನ್ ಅಂದರೆ, ನಾನು ಎಲ್ಲರದ್ದು ಒಂದು ಡಿಗ್ರಿ ಮುಗ್ದ ಹಾಗೆ ಯಾವುದು ಫಂಕ್ಷನ್ಗೆ ಹೋಗ್ತಿದ್ದೆ ರೇರ್. ಹೋದರೆ ಈ ಮನೆ ಮಕ್ಕಳು ಮತ್ತು ಎಂತ ಬ್ರಹ್ಮೋಪದೇಶ ಅಂತ ಫಂಕ್ಷನ್ಗೆ ಹೋಗ್ತಾ ಇದ್ದೆ. ಮತ್ತು ಮದುವೆಗೆ ಹೋದರೆ ಸಹ ನಾನಾಯಿತು, ನನ್ನ ಫೋನ್ ಆಯಿತು, ಊಟ ಆಯಿತು, ಮುಗಿಸಿ ಬಂದೆ. ನನಗೆ ಅಲ್ಲಿ ತನಕ ಶಾಸ್ತ್ರ ನೋಡುವಷ್ಟು ಸಹ ಓದೋದಂತಲೇ ಇಲ್ಲ ಇಲ್ಲಿ ತನಕ. ನನ್ನ ಅಕ್ಕನವ್ರದ್ದು ಮದುವೆ ಆಗೋ ಸಹ ಅಷ್ಟೇ, ನಾನು ಎಲ್ಲೋ ಇರ್ತಿದ್ದೆ, ಫಂಕ್ಷನ್ ಸಹ ನೋಡ್ಲಿಕ್ಕೆ ಹೋದವಳಲ್ಲ. ಹಾಗೆ ನನ್ನ ಮದುವೆ ಆಗುವಾಗ ನನಗೆ ಒಂದು ಕನ್ಫ್ಯೂಷನ್ ಅಂದರೆ, ಈ ಪೂಜೆಗಳು ಮಾಡ್ಲಿಕ್ಕೆ ಇರ್ತದೆ, ನಾವೇ ಪೂಜೆ ಮಾಡಬೇಕು. ನಾವು ಎಷ್ಟು ಸರ್ತಿ ಇವರಿಗೆ ಇದು ಕೈಗೆ ನೀರು ಹಾಕ್ಲಿಕ್ಕೆ ಇರ್ತದೆ, ಮತ್ತು ಸುಮಾರು ಸರ್ತಿ ಎದ್ದು ಇವರ ತಲೆಗೆ ಅಕ್ಕಿ ಹಾಕ್ಲಿಕ್ಕೆ ಇರ್ತದೆ, ಸುಮಾರು ಸರ್ತಿ ಎಲ್ಲ ಮಾಡ್ಲಿಕ್ಕೆ ಇರ್ತದೆ. ಅದು ಯಾರು ನಮಗೆ ಮುಂಚೆ ಹೇಳೋದು ಸಹ ಇಲ್ಲ ಮದುವೆ ಆಗುವಾಗ. ಆದರೆ ಮದುವೆ ಟ್ರಯಲ್ ನಮಗೆ ಅದೇ ಲಾಸ್ಟ್, ಅದೇ ಫಸ್ಟ್, ಅದೇ ಲಾಸ್ಟ್. ಅದಕ್ಕೆ ಹೇಳೋದು, ನಿಮ್ಮದು ಕ್ಯಾಸ್ಟಿದ್ದು ಫಂಕ್ಷನ್ ಇರ್ತದಲ್ಲ, ಅಂದರೆ ಈಗ ಸಪ್ರೇಟ್ ನಮಗೆ ಅಂತ ಹೇಳಿ ಒಂದೊಂದು ಶಾಸ್ತ್ರಗಳೇ ಬೇರೆ, ಅದನ್ನು ಕ್ಲಿಯರಾಗಿ ನೋಡ್ಕೊಂಡಿರಿ. ನಾಡ್ದು ಮದುವೆಯಲ್ಲಿ ಅದನ್ನು ಅಲ್ಲಿಡಬೇಕಾ, ಇದನ್ನು ಇಲ್ಲಿ ಇಡಬೇಕಂತ ಎಷ್ಟು ಕನ್ಫ್ಯೂಷನ್ ಆಗುವಾಗ ಸ್ಮೈಲ್ ಮಾಡೋದು ಕೂಡ ಮರ್ತು ಹೋಗ್ತದೆ ಅಂತ ಈ ಕನ್ಫ್ಯೂಷನಲ್ಲಿ. ನಾವು ಸ್ಮೈಲ್ ಮಾಡ್ತಿಲ್ಲ ಅಂದರೆ ಫೋಟೋಸ್ ಯಾವುದು ಚೆಂದ ಬರೋದಿಲ್ಲ, ವೀಡಿಯೋಸ್ ಕೂಡ ಚೆಂದ ಬರೋದಿಲ್ಲ ನಾವು ಕನ್ಫ್ಯೂಷನಲ್ಲಿದ್ದರೆ. ನಾನು ಕನ್ಫ್ಯೂಷನ್ ಆದರೆ ನಂದು ಐಬ್ರೋಸ್ ಇದು ಮೇಲೆ ಹೋಗ್ತದೆ, ಮತ್ತು ನಗಲಿಕ್ಕೆ ಬರೋದೇ ಇಲ್ಲ. ಹೇಗೆ ನಗೋದು ಅಂತಲೇ ಗೊತ್ತಾಗಲ್ಲ. ಆದರೂ ಕೂಡ ನನ್ನ ಮದುವೆ ಆಲ್ಬಮಲ್ಲಿ ಎಲ್ಲದರಲ್ಲೂ ಸಹ 37 ಹಲ್ಲು ಕೂಡ ಬಿಟ್ಟು ಚೆಂದ ಬಂದಿದೆ. ಯಾಕಂದರೆ ನಾನು ವ್ಲಾಗ್ ಮಾಡಿ ನಂಗೆ ಗೊತ್ತುಂಟಲ್ಲ ಹೇಗೆ ಕಾಣ್ತೇನೆ ನಾನು, ಯಾವ ಥರ ಇರ್ತೇನೆ ಅಂತ. ಆದರೆ ಈ ಫಸ್ಟ್ ಮದುವೆ ಕೂಡ ಫಸ್ಟ್, ಶಾಸ್ತ್ರಗಳು ಕೂಡ ಫಸ್ಟ್, ಅದೇ ಲಾಸ್ಟ್. ಅದಕ್ಕೋಸ್ಕರ ನಾನು ಹೇಳೋದು, ನಿಮ್ಮದು ಮದುವೆ ಆಗೋಕ್ಕಿಂತ ಮುಂಚೆ ಯಾರ್ದಾದ್ರೂ ಮದುವೆದು ವಿಡಿಯೋ ಇಲ್ಲ ಅಂತ ಹೇಳಿದರೆ ಅದಾದರೂ ಮದುವೆ ಹೋಗಿ ಹತ್ತಿರದಿಂದ ನೋಡಿ ಅವ್ರು ಎಂತೆಲ್ಲ ಶಾಸ್ತ್ರ ಮಾಡ್ತಾರೆ ಅಂತ ಹೇಳಿ ನೋಡ್ಕೊಂಡಿರಿ. ಇಲ್ಲ ಅಂತ ಹೇಳಿದರೆ ಈ ನಮ್ಮ ಮದುವೆಯಲ್ಲಿ ತುಂಬ ಕನ್ಫ್ಯೂಷನ್ಗಳಾಗಲಿಕ್ಕೆ ಆಗ್ತದೆ. ಅದಕ್ಕೆ ಮತ್ತೆ ಎಂತಂತ ಹೇಳಿದರೆ, ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ಕನ್ಫ್ಯೂಷನ್ ಇರಲಿ, ಸ್ಮೈಲ್ ಮಾಡ್ತಾ ಇರಿ. ಆವಾಗ ನಿಮ್ಮದು ಫೋಟೋಸ್ ಮತ್ತು ವೀಡಿಯೋಸ್ ಕೂಡ ಚೆಂದ ಬರ್ತದೆ. ಮತ್ತು ನಿಮಗೆ ಅನಿಸ್ತದೆ, ನಾನೊಂದು ಸ್ವಲ್ಪ ಸ್ಮೈಲ್ ಮಾಡಬೇಕಿತ್ತು, ಫೋಟೋಸ್ ಚೆಂದ ಬರ್ತಿತ್ತು, ವೀಡಿಯೋಸ್ ಚೆಂದ ಬರ್ತಿತ್ತು ಅಂತ. ಅಂದರೆ ಇದು ಎಲ್ರಿಗೂ ಹೇಳಬೇಕು ಅಂತ ಅನಿಸಿತ್ತು, ನಂದು ಫೀಲಿಂಗ್ ಇದು. ನಿಮ್ಗೆ ಯಾರಿಗಾದ್ರೂ ಅನಿಸಿದ್ದೆ ಹೌದಾ ಅಲ್ವಾ ಅಂತ ಕಮೆಂಟಲ್ಲಿ ಹೇಳಿ. ಫಸ್ಟ್ ಆಫ್ ಆಲ್ ನನ್ನ ಹೆಂಡತಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ, ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಶುಭಾಶಯಗಳು. ಥ್ಯಾಂಕ್ ಯು. ಹಾಗೆ 1 ಇಯರ್ ಆಯಿತು ಮದುವೆಯಾಗಿ.
ಅಂದರೆ 1 ಇಯರ್ ಹೇಗೆ ಹೋಯ್ತು ಅಂತ ನಮಗೆ ಗೊತ್ತೇ ಆಗಿರಲಿಲ್ಲ. ಹಾಗಂದರೆ ಆಲ್ಮೋಸ್ಟ್ ಸೆಟ್ ಆಗಿದೆ ಒಮ್ಮೆಲೆ. ಅದು ಏನು ಫಸ್ಟಿಗೆ ಒಂದು ಹೆಸಿಟೇಷನ್ ಇರ್ತದೆ ಅಂತ ಯಾವುದೂ ಇರಲಿಲ್ಲ. ಯಾಕಂದರೆ ನಾವು ಫಸ್ಟಿಗೆ ಮೀಟ್ ಆಗಿದ್ವಿ ಅಲ್ಲ 2-3 ಸಲ, ಹಾಗೆ ಯಾವುದೇ ಥರ ಹೆಸಿಟೇಷನ್ ಇರಲಿಲ್ಲ. ಹಾಗೆ ಈಗ ಸೆಟ್ ಆಗಿದೆ ಒಟ್ಟಿಗೆ. ಗಣಿ ಬಗ್ಗೆ ಸುಮಾರು ಹೇಳಲಿಕ್ಕೆ ಉಂಟು, ಆದರೆ ಎಂತ ಹೇಳೋದು ಗೊತ್ತಾಗೋದಿಲ್ಲ. ನಂದು ಮೂಡ್ ಸ್ವಿಂಗ್ಸ್, ಕೆಲವೊಮ್ಮೆ ಕೋಪ ಸಹ ಬರ್ತದೆ, ಅದೆಲ್ಲ ಕೂಡ ಹ್ಯಾಂಡಲ್ ಮಾಡ್ತಾರೆ. ನಾನು ಹೇಗೆ ಅಂದ್ಕೊಂಡಿದ್ದೆ ಅಂಥದ್ದೇ ಹಸ್ಬೆಂಡ್. ನನಗೆ ಈಗ ಸುಮ್ಮ ಅನಿಸ್ತದೆ, ಅದು ನಾನು ಇಲ್ಲೇ ಇರೋದ್ರಿಂದ ಅಂತ ಅನಿಸೋದು, ನಂಗೆ ಮದುವೆ ಆಗಿದೆ ಅಂತ ಅನಿಸ್ತದೆ. ಹಾಗೆ ಇವ್ರ ಹತ್ರ ಒಮ್ಮೆ ಕೇಳಿಕೊಂಡು ನಾವು ಮದುವೆ ಆಗಿದ್ದೇವಾ ಅಂತ ಅನಿಸ್ತದೆ ಅಂತ. ಆದರೆ ಅದು ಒಂದು 2022ರಿಂದ ನಮ್ಮದು ಮದುವೆ ಆಗೋದಿಲ್ಲ ಅಂತ ಇದ್ದಾಗ ಅದು ಆ ಫೀಲಿಂಗಲ್ಲೇ ಈಗ ಸಿಗ್ತದೆ. ಓ ನಮಗೆ ಮದುವೆ ಆಯ್ತಲ್ಲ ಒಮ್ಮೊಮ್ಮೆ ಹೇಳಲಿಕ್ಕೆ ಸಹ ಉಂಟು ನಾನು. ಹಾಗೆ ಅಂತ ಬೆಸ್ಟ್ ಫ್ರೆಂಡ್. ಮತ್ತು ನನ್ನದು ಎಂಥದೇ ಫೀಲಿಂಗ್ಸ್ ಇರಲಿ, ಸೀಕ್ರೆಟ್ ಇರಲಿ, ಇವ್ರ ಹತ್ರ ಹೇಳ್ಬೋದು. ಇವರು ಅದನ್ನು ಒಂದು ಡಬ್ಬಿಯಲ್ಲಿ ಮುಚ್ಚಿ ಅವ್ರ ಹತ್ರನೇ ಇಟ್ಕೊಳ್ತಾರೆ ಅಂತ ಸಹ ಯಾರಿಗೆ ಸಹ ಹೇಳೋದಿಲ್ಲ. ಹಾಗಾಗಿ ಎಂಥ ಕೋಪ ಇದ್ದರೂ ಕೂಡ ಇವರ ಒಮ್ಮೆ ಕ್ಲಿಯರ್ ಮಾಡಿದರೆ ಆಯಿತು, ಸಮಾಧಾನ ಆಗಿಬಿಡ್ತದೆ ನನಗೆ. ಹಾಗೆ ಮತ್ತು ನಾನು ಪುಣ್ಯ ಮಾಡಿದ್ದೆ ಇವರನ್ನು ಮದುವೆ ಆಗಲಿಕ್ಕೆ ಅಂತ ಖುಷಿ ಅನ್ನಿಸ್ತದೆ. ಯಾಕಂದರೆ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ ನನಗೆ. ಮುಂಚೆ ಎಲ್ಲ ಹೇಳ್ತಿದ್ರು, ನಿನಗೆ ಮದುವೆ ಆಗಲಿ, ಆಮೇಲೆ ನಿಮ್ಮದು ವ್ಲಾಗ್ ಮಾಡೋದೆಲ್ಲ ಬಿಟ್ಟು ಹೋಗ್ತದೆ, ಬಂದ ಗಂಡ ಹೇಗೆ ವ್ಲಾಗ್ ಮಾಡ್ಲಿಕ್ಕೆ ಬಿಡ್ತಾನೆ ನೋಡ್ತೀನಿ ಅಂತ. ನಾನು ನನ್ನ ಗಂಡನನ್ನೇ ವ್ಲಾಗಲ್ಲಿ ತಗೊಳ್ತಾ ಇದ್ದೇನೆ. ನನ್ನ ಗಂಡನೇ ನನಗೆ ವ್ಲಾಗಲ್ಲಿ ಬರ್ತಾರೆ, ಅವರೇ ವ್ಲಾಗ್ ಮಾಡ್ತಾರೆ. ಸಮ್ಟೈಮ್ಸ್ ಅವರೇ ಹೆಲ್ಪ್ ಮಾಡ್ತಾರೆ, ಅವರೇ ವ್ಲಾಗ್ ಅಪ್ಲೋಡ್ ಮಾಡ್ತಾರೆ. ಇಂಥವರಿಗೆ ಅದು ಮುಂಚೆ ಹೇಳಿದವರಿಗೆ ಈಗ ಹೇಗೆ ಅನಿಸ್ತು ಅಂತ ನನಗೆ ಗೊತ್ತಿಲ್ಲ. ಸುಮಾರು ಜನ ಹೇಳಿದ್ದಾರೆ, ಬ್ಯಾಂಕಲ್ಲಿ ವರ್ಕ್ ಮಾಡುವವನು ಹೇಗೆ ನಿಮ್ಮಲ್ಲಿ ಇರ್ತಾನೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ಅವರಿಗೆಲ್ಲ ಉತ್ತರ ಕೊಡುವಾಗೆ ನಾವು ಬದುಕ್ತಿದ್ದೇವೆ ಅಂತ ಅಂದ್ಕೊಳ್ತಿದ್ದೇನೆ. ಹಾಗೆ ಅವರಿಗೆ ಗೊತ್ತಾಗ್ತಿದೆ ಅಂತ ಸಹ ಅಂದ್ಕೊಳ್ತೇನೆ. ಹಾಗೆ ನಿಮ್ಮದೆಲ್ಲರದು ಕೂಡ ಆಶೀರ್ವಾದದಿಂದ ಇಲ್ಲಿ ತನಕ ಬಂದಿದ್ದೇನೆ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ನಮಗೆ ಯಾವಾಗಲೂ ಬ್ಲೆಸ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಲೋ ಅಷ್ಟು ಕಿಚ್ಚಿದೆ ಅದರಲ್ಲಿ ಹೇಗೆ ಎಂತಿಲ್ಲ. ಇದಾಗಿತ್ತು ನಮ್ಮ ಮದುವೆದು ಮೆಮೊರೀಸ್. ನಿಮಗೆ ಇಷ್ಟ ಆಗಿದ್ರೆ